2023ರಲ್ಲಿ ಆದರ್ಶ ಬಾಲ ಪ್ರತಿಭಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. 2024 ಆಗಸ್ಟ್ ತಿಂಗಳಿನಲ್ಲಿ ಮೈಸೂರಿನ ಮೂಕಾಂಬಿಕಾ ಸಮೃದ್ಧಿ ಬಡಾವಣೆ ನಿವಾಸಿಗಳ ಗಂಟೆಗಳ ಕಾಲ ಕೀಬೋರ್ಡ್ ಅನ್ನು ನುಡಿಸಿ ಇವತ್ತು ಗಿನ್ನಿಸ್ ದಾಖಲೆಗೆ ಪಾತ್ರನಾಗಿದ್ದ ಇನ್ನೊಬ್ಬ ಬಾಲ ಪ್ರತಿಭೆ ನಮ್ಮ ಕಣ್ಮುಂದೆ ಇದ್ದಾನೆ. 30 ನಿಮಿಷದಲ್ಲಿ 150 ಶ್ಲೋಕದ ಹೇಳೋದ್ರ ಮುಖಾಂತರ ಗಿನ್ನಿಸ್ ದಾಖಲೆಗೆ ಪಾತ್ರನಾಗಿದ್ದಾನೆ. 30 ನಿಮಿಷದಲ್ಲಿ 150 ಶ್ಲೋಕ. ಅವ್ರ ತಾತ ಮತ್ತೆ ತಂದೆ ಇಲ್ಲೇ ಇದ್ದಾರೆ, ನಮ್ಮೆಲ್ಲರಿಗೂ ಪರಿಚಯಿಸ್ತರು. ಅವ್ರು ಹೇಳ್ತಾ ಇದ್ರು, ನಮ್ಮ ಹುಡುಗನಿಗೆ ಏನೆಲ್ಲ ಹೇಳಿದ್ದೀನಿ ಅಂದ್ರೆ, ಸೋಮವಾರ ಯಾವ ಸ್ತುತಿಯನ್ನ ಯಾವ ಶ್ಲೋಕವನ್ನ ಹೇಳಬೇಕು, ಮಂಗಳವಾರ ಯಾವ್ದನ್ನ ಹೇಳಬೇಕು, ಬುಧವಾರ ಯಾವ್ದನ್ನ ಹೇಳಬೇಕು ಅಂತೇಳಿ ಭಾನುವಾರದವರೆಗೆ ಎಲ್ಲವನ್ನೂ ಹೇಳಿಕೊಟ್ಟಿದ್ದೀರಿ. ಆ ರೀತಿಯಲ್ಲಿ 160ಕ್ಕೆ ತಯಾರಾಗಿದ್ದ, ಅದು ಹೇಳಕ್ಕಾಗಿದ್ದು 150 ಶ್ಲೋಕ ಅಂತೇಳಿ. ಇನ್ನೊಂದು ಅಲ್ಲೇ ಬಾಲ ಪ್ರತಿಭೆ ಗೊತ್ತಾಯ್ತು ನಮಗೆ. 11 ಗಂಟೆಗಳ ಕಾಲ ಬಂಧುಗಳ 11 ಗಂಟೆಗಳ ಕಾಲ ವಿವೇಕಾನಂದರ ಬಗ್ಗೆ ನಿರಂತರವಾಗಿ ಮಾತನಾಡಿದ್ದು ಮೈಸೂರು ಬಾಲ ಪ್ರತಿಭೆ. 11 ಗಂಟೆಗಳ ಕಾಲ ಆಶ್ಚರ್ಯ ಆಗಿತ್ತು. ನಾವು ವಿವೇಕಾನಂದರ ಬಗ್ಗೆ ಮಾತಾಡಬೇಕು